2024 ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಭರದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರೊಂದಿಗೆ ಸಭೆಗೆ ಜೆಡಿಎಸ್ ಸಜ್ಜಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿರುವ ಹಿನ್ನೆಲೆಯಲ್ಲಿ ಬಹಳ ಕ್ವಿಕ್ ಆಗಿ ಜೆಡಿಎಸ್ ಅಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು 5 ಸೀಟನ್ನು ಕೇಳಿದ್ದಾರಂತೆ. ಅವರೆಷ್ಟು ಒಪ್ಪಿಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. 5 ಲೋಕಸಭಾ ಸ್ಥಾನಗಳನ್ನು ಜೆಡಿಎಸ್ಗೆ ಬಿಟ್ಕೊಟ್ಬಿಡಿ, ನೀವು ಅಲ್ಲಿ ನೀವು ಸ್ಪರ್ಧೆ ಮಾಡಬೇಡಿ, ಉಳಿದ ಕಡೆ ನೀವು ಸ್ಪರ್ಧೆ ಮಾಡ್ಕೊಳ್ಳಿ ಅಂತ ಅದರ ಅರ್ಥ. ಇದಕ್ಕೆ ಬಿಜೆಪಿ ಒಪ್ಕೊಂಡಿದೆಯಾ, ಅವಕಾಶ ನಡೆಯುತ್ತಾ ಗೊತ್ತಿಲ್ಲ. ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಚರ್ಚೆ ಬಗ್ಗೆ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೀತಾ ಇದೆ. ಕ್ಷೇತ್ರ ಹಂಚಿಕೆ, ಪಕ್ಷ ಸಂಘಟನೆ, ಬಿಜೆಪಿ ಕಾರ್ಯಕರ್ತರೊಂದಿಗೆ, ಬಿಜೆಪಿ ನಾಯಕರೊಂದಿಗೆ ಹೇಗೆ ಹೊಂದಿಕೊಂಡು ಅಣ್ಣ ತಮ್ಮಂದಿರಂತೆ ಇರಬೇಕು, ಎಲ್ಲವುಗಳ ಬಗ್ಗೆ ಈಗ ಚರ್ಚೆ ಆಗುತ್ತೆ. ಅಲ್ಲಿ ರಾಜ್ಯ ಪ್ರವಾಸದ ಬಗ್ಗೆ ನಾಯಕರ ಜೊತೆ ಚರ್ಚೆಗೆ HDK ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ರಾಜ್ಯ ಪ್ರವಾಸಕ್ಕೆ HD ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರೆ. ತಿಳಿಸ್ಕೊಳಕ್ಕೆ ಇದೀಗ LN ಸ್ವಾಮಿ ಇದ್ದಾರೆ. LN ಸ್ವಾಮಿ, ಈಗ ಕುಮಾರಸ್ವಾಮಿ ಅವರು ಇದೀಗ ಮತ್ತೆ ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ರಾಜ್ಯಾದ್ಯಂತ ಸಂಚರಿಸಿ ಪಕ್ಷನ ಗಟ್ಟಿ ಮಾಡಬೇಕು, ಈ ಹೊಂದಾಣಿಕೆ ಬಗ್ಗೆ ತಿಳಿಸ್ಬೇಕು ಅಂಥೇಳಿ ಏನೇನು ಪ್ಲಾನ್ ಇದೆ ಅವರದು ಅಂತ? ರಮಕಾಂತ್, ಈಗಾಗಲೇ JDS ನಾಯಕರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಖಾಡಕ್ಕೂ ಇಳಿಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಕ್ಷೇತ್ರ ಹಂಚಿಕೆ ಬಗ್ಗೆ ಈಗಾಗಲೇ ಮಾತುಕತೆ ಆಗಿದೆ. ಆದ್ರೆ ಇನ್ನೂ ಕೂಡ ಯಾವೆಲ್ಲ ಕ್ಷೇತ್ರಗಳು ಅನ್ನೋದು ಫೈನಲ್ ಆಗಿಲ್ಲ. ಆದ್ರೆ 4 ರಿಂದ 6 ಕ್ಷೇತ್ರಗಳನ್ನ ಬಿಟ್ಟು ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ತೀರ್ಮಾನವೂ ಕೂಡ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಾದಂತಹ ಒಂದು ಮಾತುಕತೆ ಹಾಗೂ ಮುಂಬರುವ ಚುನಾವಣೆಗೆ ಸಿದ್ಧತೆ ಹಾಗೂ ರಾಜ್ಯ ಪ್ರವಾಸದ ಬಗ್ಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊತಿರುವಂತಹ ಮಾಜಿ CM ಕುಮಾರಸ್ವಾಮಿ ಅವರು ಮೊದಲು ಶಾಸಕರ ಹಾಗೂ ಮಾಜಿ ಶಾಸಕರು ಹಾಗೂ ಕಾರ್ಯಕರ್ತರ ಮುಖಂಡರನ್ನ ಅಭಿಪ್ರಾಯವನ್ನ ಪಡೆದು, ಅಂದ್ರೆ ದೆಹಲಿಯಲ್ಲಾದಂತಹ ಒಂದು ಮಾತುಕತೆಗೆ ಸಂಬಂಧಪಟ್ಟಂತೆ ಹಾಗೂ ಪಕ್ಷ ಸಂಘಟನೆ ಹಾಗೂ ಬಿಜೆಪಿ ಜೊತೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಹೊಂದಾಣಿಕೆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡಬೇಕು, ಕಾಂಗ್ರೆಸ್ ಪಕ್ಷದ ವಿರುದ್ಧ ತಮ್ಮ ಪ್ರಾಬಲ್ಯ ಸಾಧಿಸಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡಿ, ಮಾತುಕತೆ ಮಾಡಿ, ಆ ನಂತರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಆ ರಾಜ್ಯ ಪ್ರವಾಸಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಯಾಕೆಂದ್ರೆ ಈಗಾಗ್ಲೇ ಮೈತ್ರಿ ಆದ ನಂತರ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಗಳಿದೆ. ಒಂದು ಕಡೆ ಬಂಡಾಯ ನಾಯಕ CM ಇಬ್ರಾಹಿಂ ಪದೇ ಪದೇ ಸಭೆಗಳನ್ನ ಮಾಡಿ ಆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಮುಂದಾಳತ್ವ ವಹಿಸ್ಕೊಳ್ಳೋದಕ್ಕೆ ಹಾಗೂ ಮುಂದೆ ಚುನಾವಣೆ ಸಿದ್ಧತೆಗೆ ತಯಾರಾಗ್ತಾ ಇರೋದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.